ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟೆಕ್ ಐಶ್ವರ್ಯ ಮೇತ್ರಿ ಚಾನಲ್. ಗೈಸ್, 1ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳಿಗೆ SSP ಸ್ಕಾಲರ್ಶಿಪ್, ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಇವಾಗ ವೆಬ್ಸೈಟ್ ಲಿಂಕ್ ಓಪನ್ ಆಗಿದೆ. ಸೊ ನೀವೇನಾದ್ರೂ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರಿ ಅಂತಂದ್ರೆ 1000 ರೂಪಾಯಿ ಹಿಡ್ಕೊಂಡು 7000 ರೂಪಾಯಿವರೆಗೂ ನಿಮ್ಮ ಒಂದು ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಾಕ್ತಾರೆ. ಓಕೆ, ಸೊ ಈ ಒಂದು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದ್ರೆ SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಯಾವ ಕ್ಯಾಟಗರಿಗೆ ಎಷ್ಟೆಲ್ಲ ಅಮೌಂಟ್ ಕೊಡ್ತಾ ಇದ್ದಾರೆ, ಜೊತೆಗೆ ಅಪ್ಲೈ ಮಾಡುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಮತ್ತೆ ಮೊಬೈಲ್ ಅಲ್ಲೇ ಈಸಿ ವೇ ಆಗಿ ಹೇಗೆ ಅಪ್ಲೈ ಮಾಡೋದು, ಸೊ ಎಲ್ಲಾನು ಇನ್ಫಾರ್ಮೇಶನ್ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ನಿಮ್ಮ ಮನೇಲಿ ಏನಾದ್ರು ಮಕ್ಕಳು ಇದ್ದಾರೆ 1ರಿಂದ 10ನೇ ಓದ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಸಿ. ಅಂಡ್ ನಿಮ್ಗೆ ನಿಮ್ಮ ಮನೇಲಿ ಇಲ್ಲ ಅಂತಂದ್ರೂ ಕೂಡ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಇದ್ರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿಬಿಟ್ಟು ಅವ್ರಿಗೆ ತಲುಪಿಸಿ, ಸೊ ದಟ್ ಅವ್ರು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿ. ಓಕೆ, ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಡಿಪ್ಲೊಮಾ, ITI ಮತ್ತೆ ಯಾವುದೇ ಒಂದು ಡಿಗ್ರಿ ನೀವು ಕಂಪ್ಲೀಟ್ ಮಾಡಿ 6 ತಿಂಗಳು ಆಗಿದೆ ಅಂತಂದ್ರೆ ನೀವು 6 ತಿಂಗಳು ಒಳಗಡೆನೆ ನೀವು ಕರ್ನಾಟಕದ ಯುವ ನಿಧಿ ಸ್ಕೀಮ್ಗೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ 3000 ರೂಪಾಯಿವರೆಗೂ ನಿಮ್ಗೆ ತಿಂಗಳ ಗೌರ್ಮೆಂಟ್ ಕೊಡುತ್ತೆ. ಸೊ ಅದು ಕೂಡ ಬೇಕು ಅಂತಂದ್ರೆ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ಇವಾಗ ಬನ್ನಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ಈ ತರ ಅಪ್ಡೇಟ್ಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಮೊದಲಿಗೆ ನಾನು ಇಲ್ಲಿ ನಿಮಗೆ ಅಮೌಂಟ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಕ್ಲಾಸ್ಗೆ ಎಷ್ಟು ಅಂತ. ಸೊ 1ರಿಂದ 5ನೇ ಕ್ಲಾಸ್ ಮಕ್ಕಳಿಗೆ ಬಾಯ್ಸ್ ಇದ್ರೆ 1000 ರೂಪೀಸ್ ಅಂಡ್ ಗರ್ಲ್ಸ್ಗೂ ಕೂಡ 1100 ಅಂದ್ರೆ 100 ರೂಪೀಸ್ ಎಕ್ಸ್ಟ್ರಾ. ಓಕೆ, ಅಂಡ್ ಕ್ಲಾಸಸ್ 6 to 7th ಬಾಯ್ಸ್ಗೆ 1150 ಅಂಡ್ ಗರ್ಲ್ಸ್ ಇದ್ರೆ 1250. ಕ್ಲಾಸ್ 8th ಮಕ್ಕಳಿಗೆ ಬಾಯ್ಸ್ 1250, ಗರ್ಲ್ಸ್ 1350. ಅಂಡ್ ಕ್ಲಾಸ್ 9th and 10th, ನಾವು 9ನೇ ಮತ್ತೆ 10ನೇ ತರಗತಿ, ಅದು ಡೇ ಸ್ಕಾಲರ್ ಅಂದ್ರೆ ಮನೆಯಿಂದ ಹೋಗ್ತಾರೆ ನೋಡಿ ಸ್ಕೂಲ್ಗೆ, ಸೊ ಅವ್ರಿಗೆ 3500 ಕೊಡ್ತಾರೆ. ನೀವೇನಾದ್ರೂ ಹಾಸ್ಟೆಲ್ ಅಲ್ಲಿ ಇದ್ದು 9ನೇ 10ನೇ ಓದ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ 7000 ರೂಪಾಯಿ ಕೊಡ್ತಾರೆ. ಸೊ ಇದು ಅಮೌಂಟ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಹಾಕಿದ್ರೆ ನಿಮ್ಗೆ ಇಷ್ಟ ಅಮೌಂಟ್ ಗೌರ್ಮೆಂಟ್ ಕಡೆಯಿಂದ ಸಿಗುವಂಥದ್ದು. ಓಕೆನಾ? ಅಪ್ಲೈ ಮಾಡಬೇಕು ಅಂತಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ಇಲ್ಲಿ ನೀವು ನೋಡಿ. ಫಸ್ಟ್ ಪ್ರೂಫ್ ಆಫ್ ಐಡೆಂಟಿಟಿ ಬೇಕು, ಪ್ಯಾನ್ ಕಾರ್ಡ್, ವೋಟರ್ ಕಾರ್ಡ್, ಆಧಾರ್ ಕಾರ್ಡ್ ಯಾವ್ದಾದ್ರು ನಡೆಯುತ್ತೆ. ಅಕಾಡೆಮಿಕ್ ರೆಕಾರ್ಡ್ಸ್ಗಳು ಬೇಕಾಗುತ್ತೆ, ಅಂತಂದ್ರೆ ನೀವಿವಾಗ 1ನೇ ಕ್ಲಾಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಏನು ಮಾರ್ಕ್ಸ್ ಕಾರ್ಡ್ ಬೇಕಾಗಲ್ಲ. 2ನೇ ಕ್ಲಾಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಈ ರೀತಿ 10ನೇಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ 9ನೇದು ಬೇಕಾಗುತ್ತೆ. ಓಕೆ, ಸೊ SC/ST ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತಂದ್ರೆ ನಿಮ್ದು ಲೆಸ್ ದನ್ 1 lakh ಇತ್ತು ಅಂತಂದ್ರೆ ನೀವು ಅಪ್ಲೈ ಮಾಡ್ಬೋದು ಈ ಒಂದು ಸ್ಕೀಮ್ಗೆ, ಈ ಒಂದು ಸ್ಕಾಲರ್ಶಿಪ್ಗೆ. ಮತ್ತೆ ಡೊಮಿಸೈಲ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ದು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಲೈಕ್ ನೀವು ಆಧಾರ್ ಕಾರ್ಡ್ ಕೊಡ್ಬೋದು, ನಿಮ್ಮ ಒಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫಿ, ಮತ್ತೆ SATS ID ಅಥವಾ ಕಾಲೇಜ್ ರಿಜಿಸ್ಟ್ರೇಷನ್ ನಂಬರ್. ದಿಸ್ ಇಸ್ ಅ ಯೂನಿಕ್ ಐಡೆಂಟಿಫೈಯರ್ ಫಾರ್ ಸ್ಟೂಡೆಂಟ್ಸ್ ಇನ್ ಕರ್ನಾಟಕ. ಓಕೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅದು ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಮೇಲೆ ಕಾಣಿಸುತ್ತೆ, ರಿಜಿಸ್ಟ್ರೇಷನ್ ನಂಬರ್. ಸೊ ಅದು ನೀವು ಎಂಟರ್ ಮಾಡ್ಬೇಕಾಗತ್ತೆ ಅಲ್ಲಿ. ಅಂಡ್ ನಿಮ್ ಹತ್ರ ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಸ್ಕೂಲಲ್ಲಿ ಹೋಗ್ಬಿಟ್ಟು SATS ID ಕೊಡಿ ಅಂತಂದ್ರೆ ಅವರು ಕೊಡ್ತಾರೆ. ಓಕೆನಾ? ಮತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ. ನೀವೇನಾದ್ರೂ ಡಿಸೇಬಲ್ ಪೀಪಲ್ ಇದ್ರೆ ನಿಮ್ದು ಡಿಸಬಿಲಿಟಿ ಸರ್ಟಿಫಿಕೇಟ್ ಬೇಕು. ಅಂಡ್ ಬೋನಫೈಡ್ ಸರ್ಟಿಫಿಕೇಟ್ ಕನ್ಫರ್ಮಿಂಗ್ ಯುವರ್ ಎನ್ರೋಲ್. ಬೋನಫೈಡ್ ಸರ್ಟಿಫಿಕೇಟ್ ನಿಮ್ಮ ಸ್ಕೂಲಲ್ಲಿ ಸಿಗುತ್ತೆ, ಸೊ ನಮ್ಮ ಸ್ಟೂಡೆಂಟ್ ವಿದ್ಯಾರ್ಥಿ ಇದ್ದಾರೆ ಅಂತ ಪ್ರೂಫ್ಗೋಸ್ಕರ. ನಿಮ್ಮ ಒಂದು ಫೀ ರಿಸಿಪ್ಟ್ ಬೇಕಾಗುತ್ತೆ. ಓಕೆ, ಸೊ ಲಾಸ್ಟ್ ಇಯರ್ ಫೀ ರಿಸಿಪ್ಟ್ ಅಥವಾ ಕರೆಂಟ್ ಇಯರ್ ಫೀ ರಿಸಿಪ್ಟ್, ಇಲ್ಲಿ ಕರೆಂಟ್ ಇಯರ್ ಫೀ ರಿಸಿಪ್ಟ್ ಬೇಕಾಗುತ್ತೆ. ಮತ್ತೆ ಈ ಅಟೆಸ್ಟೇಷನ್ ನಂಬರ್, ಎಲ್ಲ ಡಾಕ್ಯುಮೆಂಟ್ಸ್ಗೆ ಅಟೆಸ್ಟೇಷನ್ ಇರಬೇಕು. ಫ್ರೂಟ್ಸ್ ID, ಇದು ಫಾರ್ಮರ್ಸ್ ಮಕ್ಕಳಿಗೆ, ನೀವೇನಾದ್ರೂ ಫಾರ್ಮರ್ಸ್ ಮಕ್ಕಳಿದ್ರೆ ಅಂತಂದ್ರೆ ನಿಮಗೆ ಫ್ರೂಟ್ಸ್ ID ಬೇಕಾಗುತ್ತೆ. ಅಂಡ್ ಅದರ್ ಸರ್ಟಿಫಿಕೇಟ್ಸ್ ನೀಡ್, ಏನಾದ್ರು ಡಿಫೆನ್ಸ್ ಪರ್ಸನಲ್ ಅಲ್ಲಿ ಆ ತರ ಏನಾದ್ರು ನಿಮ್ಮ ಪೇರೆಂಟ್ಸ್ ಇದ್ರೆ ಅದ್ರದ್ದೊಂದು ಸರ್ಟಿಫಿಕೇಟ್ಸ್ ಕೂಡ ಬೇಕಾಗುತ್ತೆ, ಅದೇನು ಇವಾಗ ನೆಸೆಸರಿ ಇಲ್ಲ. ಓಕೆನಾ? ಸೊ ಇವಾಗ ಬನ್ನಿ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಯಾವ್ದಾದ್ರು ಒಂದು ಬ್ರೌಸರ್ ಓಪನ್ ಮಾಡಿಕೊಂಡು SSP ಪ್ರೀ ಮೆಟ್ರಿಕ್ ಅಂತ ಸರ್ಚ್ ಮಾಡಿ ಅಷ್ಟೇ. ಓಕೆ, SSP ಪ್ರೀ ಮೆಟ್ರಿಕ್ ಅಂತ ಸರ್ಚ್ ಮಾಡಿದಾಗ ಫಸ್ಟ್ ವೆಬ್ಸೈಟ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ ಅಲ್ವಾ, SSP ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು
ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ 2 ಆಪ್ಷನ್ ಕಾಣಿಸ್ತಿದೆ. ಸೊ ಇದು ಪ್ರೀ ಮೆಟ್ರಿಕ್ ಇರೋದ್ರಿಂದ ಫಸ್ಟ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ. ಓಕೆ, ಸೊ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಗೈಸ್, ಇಲ್ಲಿ ನೀವು ನೋಡ್ಬೋದು ಸೆಕೆಂಡ್ ಆಪ್ಷನ್ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಸೆಕೆಂಡ್ ಏನಿದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂತಂದ್ರೆ ನೀವು ಫಸ್ಟ್ ಟೈಮ್ SSP ಅಲ್ಲಿ ಇದು ಸ್ಕಾಲರ್ಶಿಪ್ ತಗೊಳ್ತಾ ಇದ್ದೀರಾ ಅಂತಂದ್ರೆ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಆಗ್ಬೇಕಾಗತ್ತೆ. ಸೊ ಈ ಒಂದು ಪೇಜ್ ಇವಾಗ ರಿಜಿಸ್ಟ್ರೇಷನ್ ಮಾಡೋದಿದೆ. ನೀವು ಆಲ್ರೆಡಿ ಈ ಒಂದು SSP ಪ್ರೀ ಮೆಟ್ರಿಕ್ ದುಡ್ಡು ತಗೋತಾ ಇದ್ದೀರಾ, ನಿಮ್ಮ ಹತ್ರ ಎಲ್ಲ ಲಾಗಿನ್ ID ಎಲ್ಲ ಇದೆ ಅಂತಂದ್ರೆ ಫಸ್ಟ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. 2025-26ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಫಾರ್ಮ್ ನ ಫಿಲ್ ಮಾಡಬೇಕು. ಓಕೆ, ಸೊ ನಾನು ಇವಾಗ ಹೇಳ್ತಾ ಇರೋದು ಫಸ್ಟ್ ಟೈಮ್ ಯಾರೆಲ್ಲ SSP ಪ್ರೀ ಮೆಟ್ರಿಕ್ ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರಿಗೋಸ್ಕರ. ಸೊ ಇದು ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಹಾಕಬೇಕು, ಅಂದ್ರೆ ಸ್ಟೂಡೆಂಟ್ ಆಧಾರ್ ನಂಬರ್ ಹಾಕಿ ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ ಈ ಒಂದು ಪೋರ್ಟಲ್ ಅಲ್ಲಿ. ಸೊ ಅದಕ್ಕೆ ನನಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರ್ತಾ ಇದೆ. ಸೊ ದಟ್ ನಾನು ಇವಾಗ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು, ನೋ ನೀಡ್ ಟು ರಿಜಿಸ್ಟರ್ ಹಿಯರ್. ಸೊ ನಿಮ್ಗೆ ಈ ತರ ಬಂದಿಲ್ಲ ಅಂತಂದ್ರೆ ನೀವು ಮೊದಲಿಗೆ ರಿಜಿಸ್ಟರ್ ಆಗ್ಬೇಕಾಗುತ್ತೆ. ಸೊ ನೀವು ರಿಜಿಸ್ಟರ್ ಆಗಿಲ್ಲ, ಸೊ ನಿಮ್ಗೆ ನೆಕ್ಸ್ಟ್ ಯಾವ ತರ ಬರುತ್ತೆ ಅಂತ ಮೊದಲು ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ, ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಅಂತ ಹೇಳಿ. ಸೊ ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ನೇಮ್ ಯಾವ ರೀತಿ ಇರುತ್ತೆ ಆ ನೇಮ್ ನ ಎಂಟರ್ ಮಾಡ್ಕೊಂಡು ಆಧಾರ್ ನಂಬರ್ ಹಾಕ್ಬಿಟ್ಟು ಐ ಅಗ್ರಿ ಟು ಶೇರ್ ಅಂತ ಇದಲ್ವಾ ಅದ್ರ ಮೇಲೆ ಟಿಕ್ ಮಾರ್ಕ್ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಫಿಲ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಜೆಂಡರ್ ಸೆಲೆಕ್ಟ್ ಮಾಡಿ, ನಿಮ್ಮ ಒಂದು ಇಮೇಲ್ ID ಹಾಕಿ, ಇಮೇಲ್ ID ಆಪ್ಷನಲ್ ಇರುತ್ತೆ. ಅಂಡ್ ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕ್ಬಿಟ್ಟು ಸಲ್ಲಿಸಿ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ನಿಮ್ಮ ಕೊಟ್ಟಿರುವ ಮೊಬೈಲ್ ನಂಬರ್ಗೆ ಒಂದು ID ಮತ್ತೆ ಪಾಸ್ವರ್ಡ್ ಕೊಟ್ಟಿರ್ತಾರೆ. ಸೊ ಆ ಒಂದು ಮೊಬೈಲ್ ನಂಬರ್ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಓಕೆ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇವಾಗ ಅಗೇನ್ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ನ ಓಪನ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ. ಸೊ ಇವಾಗ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು. ಸೊ ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ್ಮೇಲೆ ಇವಾಗ ನಾವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು. ಸೊ ಫಸ್ಟ್ ಆಪ್ಷನ್ 2025-26ನೇ ಸಾಲಿನ ಅಂತ ಏನಿದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಯೂಸರ್ ID ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಸೆಂಡ್ ಮಾಡಿರ್ತಾರೆ. ಸೊ ಅದನ್ನ ಯೂಸರ್ ID ಹಾಕ್ಬಿಟ್ಟು ಪಾಸ್ವರ್ಡ್ ಕೂಡ ಕೊಟ್ಟಿರ್ತಾರೆ, ಪಾಸ್ವರ್ಡ್ ನ ಹಾಕ್ಬಿಟ್ಟು ಎಂಟರ್ ಕ್ಯಾಪ್ಚಾ, ಇಲ್ಲಿ YLQEN ಅಂತ ನಿಮ್ಮ ಹತ್ರ ಏನ್ ಕ್ಯಾಪ್ಚಾ ಕಾಣಿಸ್ತಿದೆ ಇಲ್ಲಿ ಕ್ಯಾಪ್ಚಾನ ಎಂಟರ್ ಮಾಡ್ಬಿಟ್ಟು ಸ್ಟೂಡೆಂಟ್ ಲಾಗಿನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು KYC ಮಾಡಿಸ್ಬೇಕು. ಸೊ ಇಲ್ಲಿ KYC ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಅಂಡ್ ಇಲ್ಲಿ ಕ್ಲಿಕ್ ಫಾರ್ KYC ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಹಾಕ್ಬಿಟ್ಟು ನನ್ನ ಆಧಾರ್ ಮಾಹಿತಿ ಅಂತ ಏನಿದೆ ಅದಕ್ಕೆ ಟಿಕ್ ಮಾರ್ಕ್ ಕೊಡಿ. ಸೊ ನೆಕ್ಸ್ಟ್ OTP ಅಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಜನರೇಟ್ OTP ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ನ ಇಲ್ಲಿ ಎಂಟರ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ OTP ಎಲ್ಲ ಎಂಟರ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು KYC ಕಂಪ್ಲೀಟ್ ಆಗುತ್ತೆ. ಸೊ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಅಪ್ಲೈ ಫಾರ್ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಆಪ್ಷನ್ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಫಾರ್ಮ್ ನ ಸಬ್ಮಿಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಸ್ಯಾಟ್ಸ್ ID ನ ಎಂಟರ್ ಮಾಡ್ಕೋಬೇಕು. ನಿಮ್ಗೆ ಗೊತ್ತಿದ್ರೆ ಹಾಕೊಳ್ಳಿ, ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ನಿಮ್ಮ ಸ್ಕೂಲ್ ಅಲ್ಲಿ ಹೋಗ್ಬಿಟ್ಟು ಸ್ಯಾಟ್ಸ್ ID ಕೊಡಿ ಅಂದ್ರೆ ಕೊಡ್ತಾರೆ. ಇದು ಡಿಫ್ರೆಂಟ್ ID ಇರುತ್ತೆ ಫಾರ್ ಡಿಫ್ರೆಂಟ್ ಸ್ಟೂಡೆಂಟ್ಸ್. ಓಕೆ, ಸೊ ಸ್ಯಾಟ್ಸ್ ID ನ ಕ್ಲಿಕ್ ಮಾಡ್ಕೊಂಡು ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದಿಷ್ಟು ಡೀಟೇಲ್ ಇನ್ಫಾರ್ಮೇಶನ್ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಆಮೇಲೆ ಎಲ್ಲ ಡೀಟೇಲ್ಸ್ ನ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕ್ಯಾಸ್ಟ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಕ್ಯಾಸ್ಟ್ ಇನ್ಕಮ್ ಫೈಲ್ ಅಟ್ಯಾಚ್ ಮಾಡ್ಬೇಕಾಗುತ್ತೆ, ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಫೈಲ್ ಅಪ್ಲೋಡ್ ಮಾಡ್ಬೇಕಾಗುತ್ತೆ, RD ನಂಬರ್ ಹಾಕ್ಬೇಕಾಗುತ್ತೆ. ಸೊ ಎಲ್ಲಾನು ಡೀಟೇಲ್ಸ್ ಫಿಲ್ ಮಾಡ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದ್ರದ್ದೊಂದು ಪ್ರಿಂಟ್ ನಿಮ್ ಹತ್ರ ತಗೊಂಡಿಟ್ಕೊಳ್ಳಿ. ಅಂಡ್ ಇದ್ರ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ನಾನು ಮೆನ್ಷನ್ ಮಾಡಿದ್ದೀನಿ ಎಲ್ಲಾನು ತಗೊಂಡೋಗಿ ನಿಮ್ಮ ಆಫೀಸ್ಗೆ ಕೊಡಿ, ಅಂದ್ರೆ ನಿಮ್ಮ ಸ್ಕೂಲ್ಗೆ ಕೊಡಿ.
ಅಂಡ್ ಅವ್ರು ಹೇಳ್ತಾರೆ. ಸೊ ಅವ್ರ ಹತ್ರ ಒಂದೊಂದ್ ಕಡೆ ಅವ್ರ ಹತ್ರನೇ ಇಟ್ಕೊಂಡು ಅವರೇ ಸ್ಕಾಲರ್ಶಿಪ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇಲ್ಲ ಒಂದೊಂದ್ ಕಡೆ ಏನಪ್ಪಾ ಅಂತಂದ್ರೆ ನೀವು ಈ ಒಂದು ಡಿಪಾರ್ಟ್ಮೆಂಟ್ ಗೆ ಹೋಗಿ ಅಲ್ಲಿ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಆ ಡಿಪಾರ್ಟ್ಮೆಂಟ್ ಅವರು ಡೈರೆಕ್ಟ್ ಆಗಿ ನಿಮ್ಮ ಒಂದು ಅಕೌಂಟ್ ಗೆ ದುಡ್ಡು ಹಾಕ್ತಾರೆ. ಸೊ ಇದು ನಿಮ್ಮ ಸ್ಕೂಲ್ ಅಲ್ಲಿ ಹೋಗಿ ವಿಚಾರಿಸಬೇಕಾಗತ್ತೆ. ಓಕೆ, ಸೊ ವಿಡಿಯೋ ಯೂಸ್ಫುಲ್ ಆದ್ರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.